ಈಗ ಕರ್ನಾಟಕ ರಾಜ್ಯದ ಎಲ್ಲರ ಕಣ್ಣು ಬೆಳಗಾವಿ ಜಿಲ್ಲೆಯ ಮೇಲೆ. ಯಾಕೆ ಬೆಳಗಾವಿ ಜಿಲ್ಲೆಯ ಮೇಲೆ ಅಂತೀರಿ ನೀವೆಲ್ಲರೂ? ಈಗ ಬಹಳ ಕೇಂದ್ರ ಬಿಂದುವಾದಂತ DCC ಬ್ಯಾಂಕ್ ಚುನಾವಣೆ, ರಂಗೇರಿದ ಚುನಾವಣೆ. ಗುಂಪು ಗುಂಪುಗಳು ಮೀಟಿಂಗ್, ಹೊಲದಾಗ, ತೋಟದಾಗ, ಮನ್ಯಾಗ, ಅಲ್ಲೆಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಮತ್ತು ರಿಸಾರ್ಟ್ದಾಗ. ಹೊರ ಜಿಲ್ಲೆಯ ಮಹಾರಾಷ್ಟ್ರ ಬೌಂಡ್ರಿ, ದಾಂಡೇಲಿ, ಹಲಿಯಾಳ ಸೈಡ್ ಎಲ್ಲಿ ಫಾರ್ಮ್ ಹೌಸ್ಗಳದಾವ, ರಿಸಾರ್ಟ್ಗಳದಾವ, ಅಲ್ಲಿ ಗೋಸು ಗೋಸು ಗುಪ್ತ ಮೀಟಿಂಗ್ಗಳು, ಎಲ್ಲಿ ನೆಟ್ವರ್ಕ್ ಬರವಾತು, ಎಲ್ಲಿ ಮೊಬೈಲ್ ತಗೊಂಡು ಹೋಗಂಗಿಲ್ಲ ಅಂತಲ್ಲಿ ಮೀಟಿಂಗ್ಗಳು ನಡೆಯಕತ್ತಾವ. ಆದ್ರೆ ಈಗ ನಿನ್ನೆ ಅಖಾಡಕ್ಕೆ ಇಳಿದಂತ ಬೆಳಗಾವಿ ಜಿಲ್ಲೆಯ ಗೋಕಾಕ ಶಾಸಕ ರಮೇಶ್ ಜಾರಕಿಹೊಳಿ ನೇರವಾಗಿ ಅಖಾಡಕ್ಕೆ ಇಳಿದು PKPS ಸೊಸೈಟಿಯ ಸದಸ್ಯರ ಮೀಟಿಂಗ್ ತಗೊಂಡಿದ್ದು ಈಗ ರಂಗೇರೈತಿ ಚುನಾವಣೆ. ಈ ಚುನಾವಣೆಯ ಕೇಂದ್ರ ಬಿಂದು ಬಾಲಚಂದ್ರ ಜಾರಕಿಹೊಳಿ. ಈಗಾಗಲೇ ಒಂದು ಸುತ್ತಿನ ಪ್ರಚಾರ, ಇನ್ನು ಎರಡನೇ ಸುತ್ತಿನ ಪ್ರಚಾರದೊಂದಿಗೆ ದೊಡ್ಡ ಸಹೋದರ ರಮೇಶ್ ಜಾರಕಿಹೊಳಿ ಅಖಾಡ ಕೇಳಿದಾರಂದ್ರ ಇನ್ನು ರಂಗ ಏರುವುದು. ಆದ್ರೆ ಒಂದು ಮಾತಿಲ್ಲಿ ನೆನಪಿಟ್ಕೋಬೇಕು, ಯಾವಾಗ ಈ 5 ಹುಲಿಗಳು ಹೊಕ್ಕತಾವ ಅಲ್ಲಿ ಗೆಲುವು ಶತಸಿದ್ಧ. ಈಗಾಗಲೇ ಅಲ್ಲಿ ನಾವು ಜಾರಕಿಹೊಳಿ ಸಹೋದರರ ವಿರುದ್ಧ ಶಡ್ ಹೊಡೆದು ನಿಂತೀವಿ. ನಮ್ಮದೇ ಆದಂತ ನಮ್ಮ ತಾಲೂಕಿನಲ್ಲಿ ಪರ್ಯಾಯ ವ್ಯವಸ್ಥೆ ಮಾಡ್ಕೋತೀವಿ. ನಮ್ಮ ತಾಲೂಕಿನಲ್ಲಿ ಯಾರು ಕೈ ಹಾಕಬಾರದು, ಯಾರು ಬರಬಾರದು ಅನ್ನು ಹೇಳುವ ದೂರಿನರು ಸಹಿತ ಇನ್ನು ಸ್ವಲ್ಪ ದಿವಸನ್ಯಾಗ ಬಂದು ಸಲ್ಲ ಕಾಂಪ್ರಮೈಸು ಹೊಂದಾಣಿಕೆ ಮಾಡ್ಕೊಂಡು ಎಲ್ಲರೇ ಡೈರೆಕ್ಟ್ ಸೀಟ್ ಕೇಳ್ತಾರೋ ಇನ್ನು ಅದನ್ನು ನಿರ್ಣಯ ತೆಗೆದುಕೊಳ್ಳುವುದು ಬಾಲಚಂದ್ರ ಮತ್ತು ರಮೇಶ್. ಅದಕ್ಕೆ ಅಂಕಿತ ಹಾಕುವುದು ಉಸ್ತುವಾರಿ ಮಂತ್ರಿ ಸತೀಶ್ ಜಾರಕಿಹೊಳಿ. ಈಗಾಗಲೇ ಎಲ್ಲ ಶಾಸಕರು ಇವತ್ತು ಡೈರೆಕ್ಟರ್ ಆಗಬೇಕು ಸಲುವಾಗಿ ಹಂಬಲ. ಶಾಸಕರಿಗೆ ಬಾಳ ಬೇಕಾಗೈತ್ರಿ. ಈಗ ನಾನು ಆಗುತ್ತೇನೆ, ನೀನು ಆಗುತ್ತಾನಂತೇಳಿ. ಜನಸಾಮಾನ್ಯರ ಗತಿ ಏನು? ಆ ಬ್ಯಾಂಕಿಗಾಗಿ ದುಡಿದಂತ ಅನೇಕ ರೈತಾಪಿ ಜನರ ಗತಿ ಏನು? ಎಲ್ಲ ಶಾಸಕರೇ ಎಲ್ಲರೂ ನಿರ್ದೇಶಕರಾದರೆ ಆಮೇಲೆ ಶಾಸಕರಿಗೆ ಎಷ್ಟು ಆಸೆ ಐತ್ರಿಪ್ಪ ಇನ್ನು. ಆದ್ರೆ ಈ ಸಹೋದರರು ಪ್ರಮುಖ ಸಮುದಾಯದವರನ್ನು, ಹಿಂದುಳಿದವರನ್ನು, ಅನೇಕ ಜಾತಿ ಧರ್ಮ ಪಂಥ ಭೇದವಿಲ್ಲದೆ ಎಲ್ಲಾ ಜಾತಿಯವರಿಗೆ 3-4 ಸಮುದಾಯದವರಿಗೆ ಟಿಕೆಟ್ ಕೊಟ್ಟು ಅಲ್ಲಿ ನಿರ್ದೇಶಕ ಸ್ಥಾನ ಮಾಡಿ ಅಲ್ಲಿ ಬ್ಯಾಂಕಿನ ಅಭಿವೃದ್ಧಿಗಾಗಿ ಅದು ಲಾಭದತ್ತ ಹೋಗುವಲ್ಲಿ ಯಶಸ್ವಿಯಾಗಿದ್ದು ಇದೇ ರಮೇಶ್ ಮತ್ತು ಬಾಲಚಂದ್ರ ಅಲ್ರಿ. ಯಾವಾಗ ಬಾಲಚಂದ್ರ ಜಾರಕಿಹೊಳಿ ಕಾಲಿಡ್ತಾನ ಅಲ್ಲಿ ರಂಗೇರ್ತೈತಿ ಚುನಾವಣೆ. ಅಲ್ಲಿ ಯಾವಾಗಲೂ ನೋಡ್ರಿ, ದೇವರ ಒಳ್ಳೇದ ಮಾಡಲಿ, ದೇವತೆಗಳ ಆಶೀರ್ವಾದ, ಎಲ್ಲರೂ ಸಮವಾಗಿ ಬಾಳ್ರಿ, ಶಾಂತಿಯಿಂದ ಬದುಕ್ರಿ, ಎಲ್ಲರೂ ಒಂದಾಗಿ ಬಾಳ್ರಿ ಅಂತೇಳಿ ಯಾವಾಗಲೂ ಬಾಲಚಂದ್ರ ಜಾರಕಿಹೊಳಿ ಆ ಸಂದೇಶ ಸಾರಿದ್ದ ನೋಡಿದ್ರಲ್ರಿ ನೀವು. ಅನೇಕ ಸಂಘ ಸಂಸ್ಥೆಗಳು PKPS ಮತ್ತು ಇತರರ ಸಂಘ ಸಂಸ್ಥೆಗಳಲ್ಲಿಯೂ ಸಹಿತ ಈ ಬಾಲಚಂದ್ರ ಏನ್ ಹೇಳ್ತಾನ ಅದೇ ನಿರ್ದೇಶಕ ಸ್ಥಾನಕ್ಕೆ ನೇರ ಚುನಾವಣೆ ಆಗೋದು. ಈಗ ರಂಗೇರಿದ ಚುನಾವಣೆಯಲ್ಲಿ ಇನ್ನು ವಿರೋಧಿ ಗುಂಪು ಇನ್ನು ಏನು ಮಾಡ್ತೈತಿ? ಲಕ್ಷ್ಮಣ ಸವದಿ, ಅಣ್ಣಾ ಸಾಹೇಬ ಜೊಲ್ಲೆ, ರಮೇಶ್ ಕತ್ತಿ ಮತ್ತು ರಾಜುಕಾಗಿ ನಾನು ನಿರ್ದೇಶಕ ಆಗ್ಬೇಕಂತಾರ್ರಿ. ಯಾಕ್ರಿ ಶಾಸಕರ ನಿಮ್ಮ ಕ್ಷೇತ್ರಕನ ಅಭಿವೃದ್ಧಿ ಮಾಡ್ಕೋರಿ, ನಿಮಗೆ ಶಾಸಕ ಮಾಡ್ಯಾರ, ಮತ್ಯಾಗ ನಿರ್ದೇಶಕ ಸ್ಥಾನ DCC ಬ್ಯಾಂಕಿಗೆ ಬೇಕು? ಶಾಸಕರು ಯಾವಾಗಲೂ ತನ್ನ ಕ್ಷೇತ್ರದ ಜನತೆಯ ಸುಖ ದುಃಖ ವಿಚಾರ ಮಾಡಬೇಕು. ಅದನ್ನ ಬಿಟ್ಟು ತಮ್ಮ ಕಾರ್ಯಕರ್ತರಿಗೆ ನಿರ್ದೇಶಕ ಸ್ಥಾನ ಕೊಟ್ರೆ ಮಾತ್ರ ಮತ್ತೆ ಬೆಳವಣಿಗೆಯತ್ತ ಹೋಗುತ್ತೈತಿ ಇದೇ DCC ಬ್ಯಾಂಕ್. ಈಗ ಎಲ್ಲರ ಚಿತ್ತ ರಮೇಶ್ ಜಾರಕಿಹೊಳಿ ಮೇಲೆ. ನಿನ್ನೆ ಗುಡುಗಿದು ನೋಡಿದ್ರ, ನಿನ್ನೆ ಮಂದಿ ಕೂಡಿದು ನೋಡಿದ್ರ ಚುನಾವಣೆಗೆ ಗ್ರೀನ್ ಸಿಗ್ನಲ್ ಆತು. ಇವ್ರು ಎಷ್ಟು ಗುದ್ದಾಡ್ರು ಏನು ಮಾಡಿದ್ರು ಸಹಿತ 16 ಸೀಟ್ ತರುವಂತ ಶಕ್ತಿ ಈ ಸಾಮ್ರಾಜ್ಯದ ಸಹೋದರರ ಹತ್ರ ಐತಿ. ಯಾಕಂದ್ರೆ ಎಲ್ಲಿ ಹೋದಲ್ಲಿ ಇವರಿಗೆ ಜನಬೆಂಬಲವೋ ಜನಬೆಂಬಲ. ಖಾನಾಪುರದಿಂದ ಹಿಡಿದು ಅಥಣಿವರೆಗೆ ಹೋದರೂ ಸಹಿತ ಇವತ್ತು ಈ ಸಾಮ್ರಾಜ್ಯ ಮತ್ತೆ DCC ಬ್ಯಾಂಕ್ ಚುಕ್ಕಾಣಿ ಹಿಡಿತೈತಿ. ಅದಕ್ಕೆ ರೂವಾರಿ ಬಾಲಚಂದ್ರ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ, ಉಸ್ತುವಾರಿ ಸಚಿವ, ನಾನು ಆಕ್ಟರ್, ಪ್ರೊಡ್ಯೂಸರ್ ಬೇರೆ, ಡೈರೆಕ್ಟರ್ ಬೇರೆ. ಹಂಗಾದ್ರ ಬೆಳಗಾವಿ ಜಿಲ್ಲೆಯ PKPS ಮತ್ತು ಇತರರ ಕ್ಷೇತ್ರದಿಂದ ಆರಿಸಿ ಬರುವಂತ ಜಾರಕಿಹೊಳಿ ಸಹೋದರರ ಕಣ್ಣು ಯಾರ ಮೇಲೆ, ಯಾರು ನಿರ್ದೇಶಕರಾಗ್ತಾರ? ಇನ್ನು ಕೆಲವೇ ದಿನಗಳಲ್ಲಿ ಪಟ್ಟಿ ಬಿಡುಗಡೆ ಮಾಡ್ತೀನಿ, ಯಾರು ಗೆಲ್ತಾರ, ಯಾರು ಸೋಲ್ತಾರ. ಹಂಗಾದ್ರೆ DCC ಬ್ಯಾಂಕಿನ ಚುನಾವಣೆಯ ರಮೇಶ್ ಜಾರಕಿಹೊಳಿ ಅಖಾಡ ಕಿಳಿದು ಭಾಷಣ ಮಾಡಿದ ವಿಡಿಯೋ ಹಾಕಬೇಕಲ್ರಿ? ಯೂಟ್ಯೂಬ್ದಾಗ ಬಟನ್ ಬಿಡ್ರಿ, ನಂಬರ್ 1 ನ್ಯೂಸ್ ಕನ್ನಡ. ಫೇಸ್ಬುಕ್ ಫಾಲೋ ಮಾಡ್ಕೊತ ಹೋಗ್ರಿ. DCC ಬ್ಯಾಂಕ್ ಕ್ಷಣದ ಮಾಹಿತಿ ನಿಮಗೆ ಕೊಡ್ತೀನಿ. ನಮಸ್ಕಾರ.
ತಾಯಿ ಶ್ರೀ ಸಾಷ್ಟಾಂಗ ನಮಸ್ಕರಿಸಿ, ಎಲ್ಲ ದಿವಾಣಗಳಿಗೆ ಶ್ರೀ ಸಾಷ್ಟಾಂಗ ನಮಸ್ಕರಿಸಿ, ಇವತ್ತಿನ ಒಂದು ಐತಿಹಾಸಿಕವಾದಂಥ ಗೋಕಾಕ ತಾಲೂಕಿನ ವಿಶೇಷವಾಗಿ ಕೃಷಿ ಪತ್ತಿನ ಸೊಸೈಟಿ ಸರ್ವ ಸದಸ್ಯರು ಹಾಗೂ ಆಡಳಿತದ ಎಲ್ಲ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಸಹ ಸದಸ್ಯರು ಹಾಗೂ ಗ್ರಾಮದ ಎಲ್ಲ ಹಿರಿಯರು ಬಂದದಕ್ಕೆ ನನ್ನ ಹೃತ್ಪೂರ್ವಕವಾದ ಕೃತಜ್ಞತೆ, ನಮಸ್ಕಾರ. ವಿಶೇಷವಾಗಿ ನಾನು ಶಾಸಕನಾಗಿ ಈಗ ನಾಳೆ ಬರುವ ಅಕ್ಟೋಬರ್ 26 ವರ್ಷ 27 ವರ್ಷ ಪ್ರಾರಂಭವಾಗುತ್ತದೆ. ನನ್ನ ಶಾಸಕ ಅವಧಿಯಲ್ಲಿ 3 ಬಾರಿ, ಬಹುಶಃ ಮೊದಲು 2 ಬಾರಿ ತುಪ್ಪದ ಮತ್ತು ಅಶೋಕ ಪೂಜಾರಿ ಇದ್ದರು. ಆಮೇಲೆ ನಮ್ಮ ಅವಧಿಯಲ್ಲಿ ಕೊಟ್ಟಂತ ಸದಸ್ಯರ ನಾನು ಗಂಭೀರವಾಗಿ ತಮ್ಮನ್ನು ಕ್ಷಮೆ ಕೇಳ್ತೀನಿ. ಯಾರಿಗೆ ಕೊಟ್ಟದಕ್ಕೆ ನಮ್ಮ ಕ್ಷೇತ್ರ ಬಹಳ ಹಿಂದುಳಿತು ಅನ್ನೋದಕ್ಕೆ ಬಹಳ ಸಾಧನೆ. ನಾನು ಬಹಳ ತಪ್ಪು ನಿರ್ಣಯ ಮಾಡಿ ಕಳೆದ ಬಾರಿ ಚೇಂಜ್ ಮಾಡಬೇಕಾಯ್ತು. ಏನೋ ಒಂದು ನನ್ನ ತಪ್ಪು ನಿರ್ಣಯದಿಂದ ಕ್ಯಾಂಡಿಡೇಟ್ ಮುಂದುವರಿಸಿ ರೈತರಿಗೆ ಸಿಗುವಂತ ಸೌಲಭ್ಯ ಸಿಗಲಿಲ್ಲ. ಅದಕ್ಕೆ ನಿಮ್ಮನ್ನೆಲ್ಲ ಮತ್ತೊಮ್ಮೆ ಕ್ಷಮೆ ಯಾಚಿಸಿ ಬರುವಂತಹ ಮುಂದಿನ ಚುನಾವಣೆಯಲ್ಲಿ ನಾನು ಬಾಲಚಂದ್ರ ಜಾರಕಿಹೊಳಿ ಕೂಡಿ ಒಂದು ಒಳ್ಳೆಯ ಒಂದು ಡೈರೆಕ್ಟ್ ಮಾಡಿ ಮುಂದಿನ 15 ವರ್ಷದ ಆದಂತಹ ಲೋಪ ಮುಂದಿನ 5 ವರ್ಷದಲ್ಲಿ ರೈತರಿಗೆ ತೀರಿಸುವಂತೆ ಈ ಸಂದರ್ಭದಲ್ಲಿ ಹೆಚ್ಚಿಕೊಡ್ತೀನಿ. ಯಾಕಪ್ಪ ಅಂದ್ರೆ ಡಿಸಿಸಿ ಬ್ಯಾಂಕ್ ಮುಖಾಂತರ ಸಾಲ ತಗೊಂಡ್ರೆ ಬಹಳಷ್ಟು ಸೌಲಭ್ಯ ಇದೆ. ವಿಶೇಷವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಯೋಜನೆ ಬಹಳಷ್ಟು ಯೋಜನೆಗಳು ನಾವು, ಯಾಕಂದ್ರೆ ನಮ್ಮ ಡೈರೆಕ್ಟರ್ ತಪ್ಪು ಮಾಡಿ ನಾನು ತಪ್ಪು ಮಾಡಿ ಅನ್ನೋದು ಬರುವ ಚುನಾವಣೆ ನಂತರ ಪ್ರತಿಯೊಂದು ಗ್ರಾಮದ ಸೊಸೈಟಿ ಈಗ ಮಹಾರಾಷ್ಟ್ರದಲ್ಲಿ ನಾವು ನೋಡಿದ್ದೇವೆ, ಮಹಾರಾಷ್ಟ್ರ ಮತ್ತು ಗುಜರಾತಲ್ಲಿ, ತದನಂತರ ಕರ್ನಾಟಕ ಚೆನ್ನಾಗಿದ್ದಾವೆ. ಅದು ಇನ್ನೂ ಚೆನ್ನಾಗಿ ಆಗಬೇಕನ್ನೊಂದು ಬೆಳಗಾವಿ ಜಿಲ್ಲೆ ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾಗಿ ಕೃಷಿ ವಲಯದಲ್ಲಿ ಒಂದು ಒಳ್ಳೆಯ ರೀತಿಯಿಂದ ನಮ್ಮ ಕೃಷಿ ಮತ್ತು ಡಿಸಿ ಮುಖಾಂತರ ಹಾಗೂ ನಬಾರ್ಡ್ ಸಹಾಯಧನದಿಂದ ಹೆಚ್ಚಿಗೆ ನಾವು ಹೊಸ ಕೃಷಿ ಪದ್ಧತಿ ಪ್ರಕಾರ ಕೆಲಸ ಮಾಡಬೇಕು. ಹಿಂದಿನ ಪದ್ಧತಿ ಹೊಸ ಯೋಜನೆ ಅಳವಡಿಸಿಕೊಂಡು ಹೊಸ ಯೋಜನೆ, ಹೊಸ ಕೃಷಿ ಪದ್ಧತಿ. ಯಾಕಂದ್ರೆ ನಾವು ಹಿಂದೆ ನೋಡಿದ 30-40 ಕಬ್ಬು 34 ಟನ್ ಬರ್ತಾವೆ, ಗೊಂಜಾಳ, ಸೋಯಾಬೀನ್, ಇದೇ ಬರೀ ಅದೇ ಹಳಿ ಪದ್ಧತಿ. ಹೊಸ ಪದ್ಧತಿ ಈಗ ನಾವು ಬಹಳಷ್ಟು ಅಲ್ಲಿ ನೋಡ್ಕೊಂಡು ಬಂದಾಗ ಇನ್ನು ಹೆಚ್ಚಿಗೆ ಇಳುವರಿ ತಂದು ಹೆಚ್ಚಿನ ಲಾಭ ನಾವು ರೈತರು ಪಡಲಿಕ್ಕೆ ಈ ಒಂದು ಕೃಷಿ ಈ ಸರ್ಕಾರ ಕ್ಷೇತ್ರದಿಂದ ಒಂದು ಪಡೆಯೋಣ. ಯಾಕಪ್ಪ ಅಂದ್ರೆ ಈಗ ನಮ್ಮ ರೈತರಿಗೆ ಜಾಸ್ತಿ 100ಕ್ಕೆ 70% ಕಬ್ಬು ಬೆಳೀತಾರೆ. ಮೊದಲು ಒಂದು 20 ವರ್ಷದಿಂದ ಫ್ಯಾಕ್ಟರಿ ಕಡಿಮೆ ಇದ್ದು ಕಬ್ಬು ಕಳಿಸೋದು ದೊಡ್ಡ ಸಾಹಸ. ಡೈರೆಕ್ಟರ್ ಭೇಟಿಯಾಗೋದು, ಫ್ಯಾಕ್ಟರಿ ಚೇರ್ಮನ್ ಭೇಟಿಯಾಗೋದು, ಅವ್ರು ಅಲ್ಲೇ 10 ವಾರ ಮಲ್ಕೋದು, ಅವ್ರು ಪರ್ಮಿಟ್ ಸಿಕ್ಕರೆ ML ಟಿಕೆಟ್ ಸಿಗೋದು. ಅವ್ರು ಪರ್ಮಿಟ್ ಸಿಕ್ಕ ಬಹಳ ಖುಷಿಲಿ ದೊಡ್ಡ ಪಾರ್ಟಿ ಮಾಡ್ಕೊಂಡ್ ಬರ್ತಾರೆ. ಹಂಗ ಇವತ್ತು ಫ್ಯಾಕ್ಟರಿ ಜಾಸ್ತಿ ಇದ್ದ ಅದು ಕಬ್ಬು ಕಳಿಸೋದು ತ್ರಾಸ ಆಗುತ್ತೆ. ವಿಶೇಷವಾಗಿ ಲಗಾಣಿ ಮುಖಾಂತರ ರೈತನ ಬಹಳ ಅನ್ಯಾಯ ಆಗತ್ತೆ. ಅದು ಈ ಬಾರಿ ನಮ್ಮ ಗೋಕಾಕ ಕ್ಷೇತ್ರ ಒಂದು ವಿಶೇಷ ಮಾದರಿ ಮಾಡಬೇಕಂತ ವಿಚಾರ ಇದೆ. ಕಬ್ಬು ಕಳಿಸೋದು ಈಗ ನಮ್ಮ ಸೊಸೈಟಿ ಮುಖಾಂತರ ಕಬ್ಬು ಕಡಿ ಮಿಷನ್ ಈಗ 4 ಸೊಸೈಟಿ ಸ್ಯಾಂಕ್ಷನ್ ಮಾಡಿಸ್ತೇವೆ. ನಾವು ಕಬ್ಬು ಕಡಿ ಮಿಷನ್ ಪ್ರತಿಯೊಂದು ಸೊಸೈಟಿಗೆ ಆ ಕೃಷಿ ಆ ಊರದ ವ್ಯಾಪ್ತಿ ಹೆಚ್ಚಿದ್ರೆ 1, 2 ಕಡಿಮೆ ಇದ್ರೆ 1 ಕಬ್ಬು ಕಟಾವು ಮಿಷನ್ ಕೊಡಿಸಿ ಒಂದು ವಿಶೇಷ ಗೋಕಾಕದಲ್ಲಿ ಇತಿಹಾಸ ಮಾಡಬೇಕಂತ ಈ ಸದಸ್ಯ ನಾವು ಒಂದು ಸಂಕಲ್ಪ ಮಾಡಿದ್ದೀನಿ. ಅದಕ್ಕೆಲ್ಲರೂ ಸರ್ಕಾರ ಇಲಾಖೆಗಳು, ಕೃಷಿ ಪತ್ರ ಸೊಸೈಟಿ ಎಲ್ಲ ಕೂಡಿ ಈ ನಾಳೆ ಅಕ್ಟೋಬರ್ದಲ್ಲಿ ಬಹುಶಃ ಎಲೆಕ್ಷನ್ ಫಿಕ್ಸ್ ಆಗಿದೆ. ಅಕ್ಟೋಬರ್ 19ಕ್ಕೆ ಅದು ಮುಗಿದ ತಕ್ಷಣ ಪ್ರತಿ ಸೊಸೈಟಿಗೆ ಸಣ್ಣ ಸೊಸೈಟಿಗೆ 1, ದೊಡ್ಡ 2 ಸೊಸೈಟಿ ಮಷಿನ್ ಕೊಡ್ತೀನಿ. ನೀವು ಊರಲ್ಲಿ ಇರ್ತಂತ ಫ್ಯಾಕ್ಟ್ರಿ ನೀವು ಬೌಂಡ್ ಮಾಡಿ ಯಾವುದೇ ಫ್ಯಾಕ್ಟ್ರಿ ನೀವು ಮನುಷ್ಯ ಬಂದ ಫ್ಯಾಕ್ಟ್ರಿ ಮಾಡ್ಕೊಳ್ಳಿ. ಅದೇ ಫ್ಯಾಕ್ಟ್ರಿ ಹೇಳಿಲ್ಲ, ನೀವು ಯಾವ ಚುನಾವಣೆ ಮಾಡಿ ಎಲ್ಲ ಮಾಡಿ ಆದಷ್ಟು ಒಳ್ಳೆ ರೀತಿಯಿಂದ ಫ್ಯಾಕ್ಟ್ರಿ ತೂಕದಲ್ಲಿ ಒಳ್ಳೆ ತೂಕ ಕೊಡೋರು ಮತ್ತು ಒಳ್ಳೆ ಬಿಲ್ ಕೊಡೋರು
ಆ ಫ್ಯಾಕ್ಟ್ರಿ ಕೊಡ್ಬೇಕಂತ ನಾನು ಮನವಿ ಮಾಡ್ಕೊತೀನಿ. ನಾನು ಇದೇ ಫ್ಯಾಕ್ಟ್ರಿ ಕೊಡ್ಬೇಕಂತ ಆಗ್ರಹ ಇಲ್ಲ. ಯಾಕಪ್ಪ ಅಂದ್ರೆ ಡಿಸ್ಟ್ರಿಕ್ಟ್ ಮುಖಾಂತರ ಬಹಳಷ್ಟು ಯೋಜನೆ ಡ್ರಿಪ್ ಇರ್ಬೋದು, ಸ್ಪ್ರಿಂಕ್ಲರ್ ಇರ್ಬೋದು, ನೀರಾವರಿ ಹೊಸ ಪದ್ಧತಿ ಇರ್ಬೋದು, ಎಲ್ಲ ಸಾಲ ಕೊಡಿಸಿ. ಯಾಕಂದ್ರೆ ಬಹಳ ಬಡ್ಡಿ ಕಡಿಮೆ ಇದಾವೆ. ಯಾಕಂದ್ರೆ ಮಾಡಿದಂತ ಡಿಸ್ಟ್ರಿಕ್ಟ್ ರೀಫೈನಾನ್ಸ್ ಆಗೋದ್ರಿಂದ ಬಡ್ಡಿ ಬಹಳ ಕಡಿಮೆ ಇದೆ. ಅದಕ್ಕೆ ಎಲ್ಲರೂ ಬರುವ 5 ವರ್ಷದಲ್ಲಿ ಮತ್ತೊಂದು ಮೂಲಿಗೆ ನನ್ನ ಕ್ಷೇತ್ರ ನೀರಾವರಿ ಡ್ರಿಪ್ ಇರಿಗೇಷನ್ ಹೊಸ ಪದ್ಧತಿ ಪ್ರಕಾರ ಕೃಷಿ ಪದ್ಧತಿ ಮಾಡ್ಕೊಂಡು ನಾನು ನಿಮ್ಮನ್ನು ಮನವಿ ಮಾಡ್ಕೋತೇನೆ. ಅದಕ್ಕೆ ಬೇಕಾದಂತ ಸಹಾಯ ಸಹಕಾರ ನಮ್ಮ ಆಫೀಸ್ನ ಇರ್ಬೋದು, ಸರ್ಕಾರ ಇರ್ಬೋದು, ನಾವು ಮಾಡಲು ಸದಾ ಸಿದ್ಧದ್ದೇವೆ. ನೀವೆಲ್ಲ ಈ ಒಂದು ಡಿಸಿ ಬ್ಯಾಂಕ್ ಬರೀ ಡೈರೆಕ್ಟರ್ ಆಗಲಿಕ್ಕೆ ಮಾತ್ರ ಅಲ್ಲ, ಪ್ರತಿಯೊಬ್ಬ ರೈತರ ಮನೆಗೆ ಯೋಜನೆ ಮುಗಿಸಿಲ್ಲ ಅಂತ ಬರುವಂತ ಡೈರೆಕ್ಟರ್ ಕೆಲಸ ಅದು. ಯಾಕಂದ್ರೆ ಈಗ ನಾವು 24 ಸೊಸೈಟಿ ಅರ್ಬಾಯ ಭಾಗ ಬರುತ್ತೆ, 38 ನಮ್ಗೆ ಊಟ ಬರ್ತದೆ. ಯಾಕಪ್ಪ ಅಂದ್ರೆ ಬಹುಶಃ ಈಗ 513 ಕೋಟಿ ರೂಪಾಯಿ ಸಾಲ ಕೊಟ್ಟಂತ ಅಂತ ಹೇಳಿದ್ರು. ಬಹುಶಃ ನಾನು ಅಂದಾಜು ಅರ್ಬಾಯ ಭಾಗದಲ್ಲಿ ಜಾಸ್ತಿ ತಗೊಂಡಿದ್ದವ್ರು. ಊಟ ಕ್ಷೇತ್ರದ ಡಿಸ್ಟ್ರಿಕ್ಟ್ ಬ್ಯಾಂಕ್ ಲೋನ್ ಭಾಳ ಕಡಿಮೆ ತಗೊಂತಾರೆ. ಬರುವಂತ ದಿನದಲ್ಲಿ 1000 ಕೋಟಿ ಮೇಲ್ಪಟ್ಟು ನಾವು ಲೋನ್ ತಗೋಬೇಕು. ಬರುವಂತ ಪತ್ತು ಎಲ್ಲ ಸೊಸೈಟಿಗೆ ಎಷ್ಟು ಬೇಕು ಅದಕ್ಕಿಂತ ಹೆಚ್ಚು ಕೊಡಿಸಿದ್ರೆ ಕಡಿಮೆ ಕೊಡಿಸೋಲ್ಲ. ಯಾಕಂದ್ರೆ ನಮ್ಮ ಡೈರೆಕ್ಟರು ಮತ್ತು ಹಿಂದಿನ ಆಡಳಿತ ಮಂಡಳಿ ನಮ್ಮ ಗೋಕಾಕ್ ತಾಲೂಕು ಬಹಳ ಅನ್ಯಾಯ ಇದೆ. ಜಾರಕಿಹೊಳಿ ಕುಟುಂಬದ 7 ಸದಸ್ಯರು ನಮ್ಗೆ ಅನ್ಯಾಯ ಆಗಿದೆ. ನಮ್ಮ ಗೋಕಾಕ್ ತಾಲೂಕಿಗೆ ಡಿಸ್ಟ್ರಿಕ್ಟ್ ಬ್ಯಾಂಕ್ನಿಂದ ಒಬ್ಬ ಅಧ್ಯಕ್ಷರು, ಇಬ್ಬರಿದ್ದ ಬರೀ 3